ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಇನ್ ಡಿಸಿಷನ್ ಕ್ಯಾಂಡಲ್. ವಿ ಕಾಂಟ್ ಟೇಕ್ ಎನಿ ಡಿಸಿಷನ್. ಓಕೆ, ಲೈಕ್ ಡೋಜಿ ಟೈಪ್ ಆಗಿದೆ. ಸೊ ಸ್ಟ್ರಾಂಗ್ ಬಿಯರಿಶ್ ಅಥವಾ ಸ್ಟ್ರಾಂಗ್ ಬುಲಿಶ್ ಆಗಿದ್ರೆ ಏನಾದರೂ ಒಂದು ಡಿಸಿಷನ್ ಅನ್ನ ತಗೋಬಹುದು. ಬಟ್ ರೈಟ್ ನಾವು ನೋ. ಸೊ ನಾನೇನ್ ಮಾಡ್ತೀನಿ, 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲೈಕ್ ಒಂದು ಪ್ಯಾಟರ್ನ್ ಫಾರ್ಮ್ ಆಗೋ ರೀತಿ ಕಾಣ್ತಾ ಇದೆ, ಈ ರೀತಿ. ಸೊ ಈ ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ, ಅರೌಂಡ್ 150 ಪಾಯಿಂಟ್. ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಬೇಕು, ಈ ರೀತಿ ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೂಡ ಆಗಬೇಕು. ಈ ಹೈ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಹವೆವರ್ ಒಂದು ಪಾಯಿಂಟ್ ಅಲ್ಲಿ ಇದು 50,500 ಇಂದ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಆಲ್ರೆಡಿ ಕೆಳಗಡೆ ಬಂದಿದೆ. ಓಕೆ, ಬಟ್ ರಿಪೀಟೆಡ್ಲಿ ಅದೇ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಸೊ ಅದೇ ಲೆವೆಲ್ಗೆ ಮಾರ್ಕೆಟ್ ಅಗೇನ್ ಮೇಲ್ಗಡೆ ಬ್ರೇಕ್ ಮಾಡಿ ಹೋಗ್ಬೋದು. ಓಕೆ, ಸೊ ನಿನ್ನೆ ಸೆಷನ್ ಅಲ್ಲಿ ನಾನೇನ್ ಹೇಳಿದ್ದೆ, ಆಕ್ಚುಲಿ ಒಂದು ಸೇಮ್ ಲೆವೆಲ್ಗೆ ಬರ್ತಾ ಇದೆ ಅಂದ್ರೆ ಮಲ್ಟಿಪಲ್ ಟೈಮ್ ಅದು ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಆ ಲೆವೆಲ್ ಅನ್ನ ಬ್ರೇಕ್ ಆಗಬಹುದು ಅಂತ ನಾನು ನಿಫ್ಟಿಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅದನ್ನ. ಓಕೆ, ಸೊ ನಿಫ್ಟಿಲಿ ಏನಾಗಿದೆ, ಅಗೇನ್ ಈ ಪಾಯಿಂಟ್ ಇಂದ ರೆಸಿಸ್ಟೆನ್ಸ್ ತಗೊಂಡು ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ. ಸೊ ಈ ಲೆವೆಲ್ ರೀಸೆಂಟ್ ಆಲ್ರೆಡಿ ಬ್ರೇಕ್ ಆಗಿರೋ ರೀತಿ ಕಾಣ್ತಾ ಇದೆ. ನಾಳೆ ಅಕಸ್ಮಾತ್ ನಿಫ್ಟಿ ಫ್ಲಾಟ್ ಓಪನ್ ಆಗಿ ಈ ಲೆವೆಲ್ಗಿನ್ನ ಕೆಳಗಡೆ ಬ್ರೇಕ್ ಆಗ್ಬಿಟ್ಟು ಅಂದ್ರೆ ಈಸಿಲಿ ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇದೆ. ಈ ಗ್ಯಾಪ್ ಫಿಲ್ ಆದ್ಮೇಲೆ ಯಾವ ರೀತಿ ಮೂವ್ ಆಗುತ್ತೆ ಅಂಡ್ ಫಸ್ಟ್ ಟೈಮ್ ಇಲ್ಲಿ ಸಪೋರ್ಟ್ ತಗೋಬಹುದು ಅಥವಾ ಟೈಮ್ ಸ್ಪೆಂಡ್ ಮಾಡಿ ಮಾರ್ಕೆಟ್ ಕೆಳಗಡೆನೂ ಹೋಗೋ ಚಾನ್ಸಸ್ ಇದೆ. ಓಕೆ, ಅಂಡ್ ದೆನ್ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಂಪಲ್ ಈ ಹೈ ಬ್ರೇಕ್ ಆದ್ರೆ ನಾನು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡ್ತೀನಿ, ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ಅಗೇನ್ ಗ್ಯಾಪ್ ಅಪ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ, ಗ್ಯಾಪ್ ಡೌನ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ಸೇಮ್ ಸಿನಾರಿಯೋ. ಬಟ್ ತುಂಬಾ ಜಾಸ್ತಿ ಪಾಯಿಂಟ್, ಮೋರ್ ದೆನ್ 300 ಪಾಯಿಂಟ್ ಗ್ಯಾಪ್ ಅಪ್ ಆದ್ರೆ ಯು ಹ್ಯಾವ್ ಟು ಅವಾಯ್ಡ್, ಅಥವಾ ಸೊ ರಿವರ್ಸಲ್ ಗಳಲ್ಲಿ ನೀವು ಟ್ರೇಡ್ ಗಳನ್ನ ನೋಡ್ಬೇಕಾಗತ್ತೆ. ಡನ್. So thank you. That's it for today. Bye bye.